ಆದರೆ ಕ್ಲಾಸಿಕಲ್ ಬೋರಿಂಗ್ ಅಂತ ಆ ಒಂದು ಲೆವೆಲ್ಗೆ ಪೇರೆಂಟ್ಸ್ಗೂ ಬಂದ್ಬಿಟ್ಟಿದೆ, ಮಕ್ಳಿಗೂ ಬಂದ್ಬಿಟ್ಟಿದೆ. ಇಲ್ಲ, ಕ್ಲಾಸಿಕಲ್ ಮಾಡಿದ್ರೆ ಅದರಲ್ಲಿರೋ ಸತ್ವನೇ ಬೇರೆ. ಎಷ್ಟು ವಿದ್ಯಾರ್ಥಿಗಳಿಗೆ ನೀವು ಟೀಚ್ ಮಾಡಿದ್ದೀರಾ? ನಾನು ಬರೀ ಅಮೇರಿಕಾನಲ್ಲಿ ಒಂದು 300ರಿಂದ 500 ಮಕ್ಕಳು. ಏನೇನೋ ಮಾಡ್ತೀವಿ, ಆದರೆ ಭಾರತದ ಕಲ್ಚರ್ನ ನಾವು ಭಾರತದಲ್ಲಿ ಹೇಗೆ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅದನ್ನು ನಾವು ಹೇಗೆ ಅಮೇರಿಕಾದಲ್ಲಿ ನಾವು ಗಟ್ಟಿಯಾಗಿ ಅದನ್ನು ಜೋಪಾನ ಇಟ್ಕೊಂಡು ಬರ್ತಾ ಇದ್ದೀವಿ. ನಾವು ಇಂಡಿಯಾನಲ್ಲಿ ಈ ಒಂದು ಆರ್ಟ್ ಫಾರ್ಮ್ನ ಹೇಗೆ ಗುರುಗಳಿಂದ ಕಲ್ತ್ಕೋತೀವಿ, ಇಲ್ಲಿ ಸ್ಥಳೀಯರು ಹೇಗೆ ಜೀವನ ಮಾಡ್ತಾರೆ. ಬಂದಿರೋ ಇಂಡಿಯನ್ಸ್ ಗೊತ್ತು ಇಂಡಿಯಾ ಹೇಗೆ ಅಂತ, ಬಟ್ ಆದರೆ ಅಮೇರಿಕಾನಲ್ಲಿರುವಂಥ ಆ ಸ್ಥಳೀಯರಿಗೆ ಇಂಡಿಯಾನ ಹೇಗೆ ಅಂತ ಅವರು ಜ್ಞಾಪಿಸ್ಕೋಬೇಕು. ಯಾಕೆಂದರೆ ವಿ ಬ್ರಿಂಗ್ ಟೆಕ್ನಾಲಜಿ ಟು ದ ರೆಸ್ಟ್ ಆಫ್ ದ ವರ್ಲ್ಡ್. ಅಷ್ಟು ಪವರ್ ಇದೆ ನಮಗೆ. ನಮ್ಮ ಒಂದು ದೇಶ ಎಷ್ಟು ಇಂಪ್ರೂವ್ಡ್ ದೇಶ, ಅದನ್ನೆಲ್ಲ ಅಲ್ಲಿಯ ಸ್ಥಳೀಯರಿಗೆ ಒಂದು ಎಜುಕೇಟ್ ಮಾಡೋಣ ಈ ಡಾಕ್ಯುಮೆಂಟ್ರಿಯಿಂದ ಅಂತ ನಾವೊಂದು ಟ್ರಯಲ್. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ಈ ಅತ್ಯಂತ ವಿಶೇಷ ಸಂದರ್ಶನಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ನಮ್ಮ ಜೊತೆಗೆ ಇದ್ದಾರೆ ಅಮೆರಿಕದ ಫಿಲಡೆಲ್ಫಿಯಾದಿಂದ ಬಂದಿರುವಂಥ ವಿಜಿ ರಾವ್ ಅವರು. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ವಿಜಿ ಅವರೇ, ನಿಮಗೆ ಸ್ವಾಗತ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಅಮೆರಿಕದಿಂದ ಫಿಲಡೆಲ್ಫಿಯಾದ ವಿಜಿ ರಾವ್ ಅಂತಂದರೆ ಯಾರು ಅಂತ ನಿಮ್ಮ ಮನಸ್ಸಲ್ಲಿ ಪ್ರಶ್ನೆ ಬಂದಿರುತ್ತೆ. ಅವರು ನಮ್ಮ ಇದೇ ಬೆಂಗಳೂರಿನವರು. ಇದೇ ಬೆಂಗಳೂರಿನಲ್ಲಿ ಅವರ ತಂದೆಯವರು 50 ವರ್ಷಗಳ ಕಾಲ ಭರತನಾಟ್ಯ ಸ್ಕೂಲನ್ನು ನಡೆಸಿದಂಥವರು. ಈಗ ವಿಜಿ ರಾವ್ ಅವರು ಕಳೆದ 22 ವರ್ಷಗಳಿಂದ ಅಮೆರಿಕದ ಫಿಲಡೆಲ್ಫಿಯಾದಲ್ಲಿ 3 ಅಕ್ಷ ಅನ್ನುವಂಥ ಒಂದು ಡ್ಯಾನ್ಸ್ ಸ್ಕೂಲನ್ನು ನಡೆಸ್ತಾ ಇದ್ದಾರೆ. ಭರತನಾಟ್ಯಮನ್ನು ಕಲಿಸ್ತಾ ಇದ್ದಾರೆ. ಅವರು ಸ್ವತಃ ಒಬ್ಬ ಭರತನಾಟ್ಯ ಡ್ಯಾನ್ಸರ್ ಹೌದು, ಮತ್ತು ಒಬ್ಬ ಟೀಚರ್ ಹೌದು, ಮತ್ತು ಒಂದು ಆರ್ಟ್ ಫೆಸ್ಟಿವಲ್ ನಡೆಸುವಂಥ ಕ್ಯೂರೇಟರ್ ಕೂಡ ಹೌದು. ಅಮೆರಿಕದ ವಿದ್ಯಾರ್ಥಿಗಳಿಗೆ, ಅಮೆರಿಕದಲ್ಲಿ ಭಾರತದಿಂದ ಹೋಗಿ ಅಮೆರಿಕದಲ್ಲಿ ಹುಟ್ಟಿ ಬೆಳೆದಂಥ ವಿದ್ಯಾರ್ಥಿಗಳಿಗೂ ಭರತನಾಟ್ಯ ಕಲಿಸ್ತಾ ಇದ್ದಾರೆ. ಅಮೆರಿಕದಲ್ಲೇ ಹುಟ್ಟಿ ಅಮೆರಿಕನ್ನರೇ ನೇಟಿವ್ ಅಮೇರಿಕನ್ಸ್ ಇದ್ದಾರಲ್ಲ ಅವ್ರಿಗೂ ಕೂಡ ಭರತನಾಟ್ಯ ಕಲಿಸ್ತಾ ಇದ್ದಾರೆ. ಸೊ ಅದ್ರ ಜೊತೆಗೆ ಅವರು ಪ್ರತಿ ವರ್ಷ ಒಂದು ಫೆಸ್ಟಿವಲ್ ಮಾಡ್ತಾರೆ. ಮತ್ತು ಈಗ ಅವರು ಭಾರತ ಟೂರ್ನಲ್ಲಿದ್ದಾರೆ. ಒಂದು ಡಾಕ್ಯುಮೆಂಟ್ರಿ ಮಾಡೋಕ್ಕೋಸ್ಕರ ಮತ್ತು ತಮ್ಮ ಪರ್ಫಾರ್ಮೆನ್ಸ್ ಮಾಡೋಕ್ಕೋಸ್ಕರ ಅವರು ಇಲ್ಲಿ ಬಂದಿದ್ದಾರೆ. ಅವರ ಇನ್ನೊಬ್ಬ ಸಹೋದ್ಯೋಗಿ ಸಹಪಾಠಿ ಹೆನ್ರಿ ಅವರು ಕೂಡ ಅವ್ರ ಜೊತೆಗಿದ್ದಾರೆ. ಜೊತೆಗೆ ಅವರ ಶಿಷ್ಯಂದಿರು ಅವರೆಲ್ಲರೂ ಬಂದಿದ್ದಾರೆ. ಬನ್ನಿ ಹಾಗಾದ್ರೆ ನಾವು ವೆಲ್ಕಮ್ ಮಾಡೋಣ ವಿಜಿ ರಾವ್ ಅವ್ರನ್ನ. ವಿಜಯ್ ಅವರೇ, ಮತ್ತೊಂದು ಸಲ ನಿಮಗೆ ಸ್ವಾಗತ ಗೌರಿ ಶಕ್ಕಿ ಸ್ಟುಡಿಯೋದ ಎಲ್ಲ ಸ್ನೇಹಿತರ ಪರವಾಗಿ. ಮೊದಲನೇದಾಗಿ ನಿಮ್ಮ ಒಂದು ಅಮೇರಿಕದ ಏನು ಕೆಲಸ ಮಾಡ್ತಾಯಿದ್ದೀರಾ ಅದರಿಂದನೇ ನಾವು ಶುರು ಮಾಡ್ಕೋಣ. ಬ್ಯಾಕ್ಗ್ರೌಂಡ್ ಆಮೇಲೆ ನಾವು ಹೋಗ್ಬೋದು. ಅದ್ರ ಬಗ್ಗೆ ಹೇಳೋದಾದರೆ ಯಾಕೆ ಅನ್ನಿಸ್ತು ಡ್ಯಾನ್ಸ್ ಸ್ಕೂಲ್ ಮಾಡಬೇಕಂತ? ಯಾಕೆ ಅನ್ನಿಸ್ತು ನಿಮಗೆ ಈ ಮಕ್ಕಳಿಗೆ ಕಲಿಸ್ಬೇಕು ಅಂತ? ಅದ್ರ ಬಗ್ಗೆ ಹೇಳ್ಬೋದಾ? ಸೊ ನಾನು 2002ರಲ್ಲಿ ಅಮೇರಿಕಾಗೆ ಹೆಜ್ಜೆ ಇಟ್ಟಾಗ ಒಂದೇ ಒಂದು ನಾನು ನೋಡಿದ ಅಂಶ ಏನು ಅಂದರೆ, ಅಲ್ಲಿ ಸ್ಥಳೀಯ ಮಕ್ಕಳು ಡ್ಯಾನ್ಸ್ ಮಾಡ್ತಾಯಿದ್ರು. ಆದರೆ ಅಪ್ಪ ಅಮ್ಮ ಕರ್ಕೊಂಬಂದು ಅವ್ರನ್ನ ಡ್ಯಾನ್ಸ್ ಮಾಡಿಸೋ ಥರ ಇರೋದು. ಒಂದು ಲೈಬ್ರರಿನಲ್ಲಿ ಒಂದು ಪರ್ಫಾರ್ಮೆನ್ಸ್ ಆಗ್ತಾಯಿತ್ತು. ನೋಡಿದಾಗ ಅನಿಸ್ತು ಟೀಚರ್ ಯಾರೋ ಹೇಳ್ಕೊಡ್ತಾ ಇದ್ದಾರೆ, ಆದರೆ ಮಕ್ಕಳಿಗೆ ಆ ಶ್ರದ್ಧೆಯಿಂದ ಯಾಕೆ ಕೈ ಹೀಗೆ ಇಟ್ಕೋಬೇಕು, ಯಾಕೆ ಹೀಗೆ ಇಟ್ಕೊಂಡು ಹೀಗೆ ಹೇಳಬೇಕು, ಅದೆಲ್ಲ ಅಷ್ಟೊಂದು ಸ್ಟ್ರೆಸ್ ಮಾಡಿ ಹೇಳ್ಕೊಟ್ಟಿರಲಿಲ್ಲ. ಆವಾಗ ಅನಿಸ್ತು ನಾವು ಇದೇ ರೀತಿ ಇದನ್ನು ನಾವು ಬಿಟ್ಟರೆ ಇದು ಹಾಗೇ ನೀರಿನಲ್ಲಿ ಹಾಗೆ ಹೊಟ್ಟೋಗುತ್ತೆ. ಸೊ ನಾನು ಇದನ್ನು ಸ್ಪೆಸಿಫೈಯಾಗಿ ಇದನ್ನು ಯಾಕೆ ಮಾಡಬೇಕು, ಸ್ಟೋರಿ ನಾವು ಹೇಳುವಾಗ ಬಾಡಿ ಹೆಂಗಿರಬೇಕು, ಜನರಿಗೆ ಅರ್ಥ ಆಗಬೇಕು ಅಂದರೆ ಏನೇನು ಥರ ನಾವು ಡಿಜಿಟಲ್ ಯೂಸೇಜ್ ಮಾಡಿಕೊಂಡು ಇದನ್ನು ಜನರಿಗೆ ನಾವು ತಲುಪಿಸ್ಬೋದು. ಅಲ್ಲದೆ ಮಕ್ಕಳಿಗೆ, ಅಲ್ಲಿರುವಂಥ ಸ್ಥಳೀಯ ಮಕ್ಕಳಿಗೆ ಹೇಗೆ ಇದನ್ನು ಸೀರಿಯಸ್ಸಾಗಿ ತೊಗೊಂಡು ಎಂಜಾಯ್ ಮಾಡ್ಕೊಂಡು ಮಾಡೋ ಥರ, ಕೆಲಸದ ಥರ ಅಲ್ಲ, ಎಂಜಾಯ್ ಮಾಡ್ಕೊಂಡು ಮಾಡೋ ಥರ ಹೇಗೆ ಮಾಡಿಸ್ಬೋದು. ಆ ಒಂದೇ ರೀಸನ್ಗೆ 2002ನಲ್ಲಿ ಅಂದ್ಕೊಂಡೆ, ಇಲ್ಲ ಇದನ್ನು ಸೀರಿಯಸ್ಸಾಗಿ ಒಂದು ಡ್ಯಾನ್ಸ್ ಸ್ಕೂಲ್ ಮಾಡಿ ಮಕ್ಕಳಿಗೆ ಇದರಲ್ಲಿ ಆಸಕ್ತಿ. ನಾನು ಇಂಡಿಯನ್ನು, ನಂದೊಂದು ರಾಮಾಯಣ ಆಗಲಿ ಮಹಾಭಾರತ ಆಗಲಿ ಮಾಡುವಾಗ ನಂದೊಂದು ಇನ್ವಾಲ್ವ್ಮೆಂಟ್ ಬೇಕು.
ಅದನ್ನು ನಾವು ತರಿಸ್ಲೇಬೇಕು. ಅದು ಒಂದೇ ಉದ್ದೇಶಕ್ಕೆ ತ್ರಿಯಕ್ಷ ಅಂತ ಒಂದು ಆರ್ಗನೈಸೇಷನ್ ಓಪನ್ ಮಾಡಿದೆ. ಆವಾಗ ಅನಿಸ್ತು, ನಾವು ಬರೀ ನಮ್ಮ ಊರಲ್ಲೇ ನಾವು ಮಾಡ್ಕೊಂಡು ನಮ್ಮ ಮಕ್ಕಳನ್ನೇ ತಗೊಂಡ್ರೆ ಇಲ್ಲಿರೋ ಸ್ಥಳೀಯರಿಗೆ ಹೆಂಗೆ ಗೊತ್ತಾಗೋದು? ಆಗಲ್ಲ. ಸೊ ಆವಾಗ ಅಂದ್ಕೊಂಡೆ, ಓಕೆ, ಇದನ್ನು ಆರ್ಗನೈಸೇಷನ್ ಅಂತ ಮಾಡಿ ಅಲ್ಲಿರುವಂಥ ಸ್ಟೇಟ್ ಮತ್ತು ಫೆಡ್ರಲ್ ಎಂಟಿಟೀಸ್ನ ಇನ್ವಾಲ್ವ್ ಮಾಡೋಣ. ಅದು ಹೇಗಾಗತ್ತೆ, ನಾವೊಂದು 501(c)(3) ನಾನ್ ಪ್ರಾಫಿಟ್ ಮಾಡಿದಾಗ ನಮಗೊಂದು ಆಪರ್ಚುನಿಟಿ ಸಿಗುತ್ತೆ. ಅಲ್ಲಿ ನಾವು ಏಡ್ ಮನಿ ಅಥವಾ ನಮ್ಮ ಫಂಡಿಂಗಿಗೆ ಒಂದು ಗ್ರಾಂಟ್ಸಿಗೆ ನಾವು ಅಪ್ಲೈ ಮಾಡ್ಬೋದು. ಹಾಗೆ ಮಾಡಿಕೊಂಡು ನಾನು ಇವಾಗ ಫೆಡ್ರಲ್ ಗ್ರಾಂಟ್ ಆಗಲಿ ಸ್ಟೇಟ್ ಸಪೋರ್ಟ್ ಆಗಲಿ ನನಗೊಂದು 17 ವರ್ಷದಿಂದ ಬರ್ತಾಯಿದೆ. ನಮಗೆ ಆ ಸಪೋರ್ಟ್ ಇರೋದ್ರಿಂದ ನಾವು ಇಂಡಿಯಾನಲ್ಲಿರುವಂಥ ಆರ್ಟಿಸ್ಟ್ಗಳನ್ನೂ ಕರೆಸ್ಕೊಂಡು ಮ್ಯೂಸಿಷಿಯನ್ಸ್ ಆಗಿದ್ದಿರ್ಬೋದು, ಡಾನ್ಸಸ್ ಆಗಿರ್ಬೋದು, ಯಕ್ಷಗಾನ ಆರ್ಟಿಸ್ಟ್ ಆಗಿದ್ದಿರ್ಬೋದು, ಬರೀ ಇವರಲ್ಲ, ನಾವು ಜಪನೀಸ್ ಬುನ್ರಾಕು ಆ ಆರ್ಟಿಸ್ಟ್ಗಳನ್ನೂ ಕರೆಸಿದ್ದೀವಿ. ಇದಲ್ಲದೆ ನಾವು ಫ್ಲೆಮಿಂಕೋ ಆರ್ಟಿಸ್ಟನ್ನು ಕರೆಸ್ಕೊಂಡಿದ್ದೀವಿ. ಸೊ ನಮ್ಮ ಡ್ಯಾನ್ಸ್ಗೂ ಅವ್ರ ಡ್ಯಾನ್ಸ್ಗೂ ಏನು ಡಿಫ್ರೆನ್ಸ್ ಇದೆ, ಮಕ್ಕಳಿಗೆ ಅದೊಂಚೂರು ಇಂಟ್ರೊಡ್ಯೂಸ್ ಮಾಡಿದ್ರೆ ಓಕೆ ನಮ್ಮ ಡ್ಯಾನ್ಸಲ್ಲಿ ಇಷ್ಟೊಂದು ಶಕ್ತಿ ಇದೆ ಅಂತ ಅವ್ರಿಗೂ ತಿಳಿಯುತ್ತೆ. ಸೊ ಸ್ಟೋರಿ ಟೆಲ್ಲಿಂಗು, ಈ ನಮ್ಮ ಯಕ್ಷಗಾನದಲ್ಲಿರುವಂಥ ಸ್ಟೋರಿ ಟೆಲ್ಲಿಂಗ್ ಒಂದು ವೆರೈಟಿನೇ ಡಿಫ್ರೆಂಟು. ಏಕೆಂದರೆ ವೇಷಭೂಷಣಗಳಿಂದ ಅದೊಂಥರ ಬ್ರೈಟ್ನೆಸ್ ಬರೋದ್ರಿಂದ ಅದರದ್ದು ಒಂದು ಚುಣುಕು ಅವ್ರಿಗೆ ನಾವು ಲಾಸ್ಟ್ ಇಯರ್ ಕೊಡಿಸಿದ್ದೀವಿ. ಸೊ ಐಡಿಯಾ ಏನು ಅಂದರೆ, ನಮ್ಮಲ್ಲಿರುವಂಥ ಫೋಕ್ ಫಾರ್ಮ್ ಆಗಲಿ ಕ್ಲಾಸಿಕಲ್ ಫಾರ್ಮ್ ಆಗಲಿ ನಾವು ಎಷ್ಟು ಗಟ್ಟಿಯಾಗಿ ಇಟ್ಕೊಳ್ಬೋದು. ಆ ಒಂದೇ ರೀಸನ್ಗೆ ನಾನೊಂದು 2002ನಲ್ಲಿ ತ್ರಿಯಕ್ಷನ ಓಪನ್ ಮಾಡಿದೆ. 2002ನಲ್ಲಿ ಅಂದರೆ ಈಗ ಆಲ್ಮೋಸ್ಟ್ 23 ವರ್ಷ ಆಗೋಯ್ತಾ? ಹೌದು, ಇದು 23ನೇ ವರ್ಷ ರನ್ನಿಂಗ್. 23ನೇ ವರ್ಷ. ಎಷ್ಟು ವಿದ್ಯಾರ್ಥಿಗಳಿಗೆ ನೀವು ಟೀಚ್ ಮಾಡಿದ್ದೀರಾ? ನಾನು ಬರೀ ಅಮೇರಿಕಾನಲ್ಲಿ ಒಂದು 300-500 ಮಕ್ಕಳು. ಏಕೆಂದರೆ ನಾನು ಇಂಟೆನ್ಷನ್ ಏನಾಯಿತು ಅಂದರೆ, ಬರೀ ಅಲ್ಲಿರೋ ಸ್ಥಳೀಯ ಮಕ್ಕಳಿಗೆ ಅಂತಾಯಿತು. ಆಮೇಲೆ ಅನ್ನಿಸ್ತು ಬರೀ ಸ್ಥಳೀಯ ಮಕ್ಕಳು ಮಾಡಿದ್ರೆ ಆಗಲ್ಲ. ಸೊ ಕಾಲೇಜ್ಗಳಲ್ಲಿ ಹೋಗಿ ನಾನು ಇಂಡಿಯನ್ ಡಿಯಾಸ್ಪರಾ ಅಂತ ಒಂದು ಸಬ್ಜೆಕ್ಟ್ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದೀನಿ. ಸೊ ನಾನು ಪ್ರೊಫೆಸರಾಗಿ 3 ಯೂನಿವರ್ಸಿಟಿನಲ್ಲಿ ಕೆಲಸ ಮಾಡ್ತೀನಿ. ಸೊ 3 ಯೂನಿವರ್ಸಿಟಿನಲ್ಲಿ 6 ಪಾಯಿಂಟ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಅದನ್ನು ನಮ್ಮ ಕಲ್ಚರ್ ಆಗಲಿ, ನಮ್ಮ ಹೆರಿಟೇಜ್ ಆಗಲಿ, ನಮ್ಮ ಲ್ಯಾಂಗ್ವೇಜ್ ಆಗಲಿ, ನಮ್ಮ ಊಟ, ಈ 28 ಸ್ಟೇಟಲ್ಲಿರುವಂಥ ಊಟ, ನಾವು ಮಾತಾಡೋವಂಥ ಲ್ಯಾಂಗ್ವೇಜು ಯಾಕೆ ನಾವು ಬೇರೆ ಥರ, ಅದನ್ನು ನಾನು ಒಂದು ಕರಿಕ್ಯುಲಮ್ ಆಗಿ ಮಾಡಿ ಟೆಂಪಲ್ ಯೂನಿವರ್ಸಿಟಿ, ಡ್ರೆಕ್ಸಿಲ್ ಯೂನಿವರ್ಸಿಟಿ ಮತ್ತು ಬ್ರನ್ ಮಾರ್ ಈ 3 ಕಾಲೇಜಲ್ಲೂ ಇಂಟ್ರೊಡ್ಯೂಸ್ ಮಾಡಿದ್ದೇನೆ. ಸೊ ನಾನು ಅಲ್ಲಿ ಹೋಗಿ ಪ್ರೊಫೆಸರಾಗಿ ಕೆಲಸ ಮಾಡ್ತೀನಿ. ನೀವು ಟೀಚ್ ಮಾಡ್ತೀರಾ? ಹೌದು. ಅಲ್ಲಿ ಬರುವಂಥ ಮಕ್ಕಳೆಲ್ಲ ಭಾರತೀಯರಲ್ಲ, ಬೇರೆ ಬೇರೆ ಫಾರಿನ್ ಸ್ಟೂಡೆಂಟ್ಸ್ ಆಗಿದ್ದಿರ್ಬೋದು, ಸ್ಥಳೀಯ ಅಮೇರಿಕನ್ ಮಕ್ಕಳಾಗಿರ್ಬೋದು. ಅವರು ಒಂದು 60 ಜನ ಒಂದೊಂದು ಕ್ಲಾಸಲ್ಲಿರ್ತಾರೆ. ಸೊ ಅವ್ರಿಗೆ ನಾವು ಹೇಳ್ಕೊಡ್ತಾ ಇದ್ದೀವಿ. ಅದಾದಮೇಲೆ ಅವರು 6 ಪಾಯಿಂಟ್ ಪ್ರೋಗ್ರಾಮ್ನಲ್ಲಿ ಅವರೊಂದು ಶೋಕೇಸ್ ಮಾಡಬೇಕು. ಅದರಲ್ಲಿ ನಾವು ಅವ್ರ ಸ್ಕೋರ್ಸ್ ಕೊಡ್ತೇವೆ. ಸೊ ಇವಾಗ ನಮ್ಮ ಸಿಂಗಲ್ ಹ್ಯಾಂಡೆಡ್ ಜೆಸ್ಚರ್ ಆಗಿರ್ಬೋದು, ಡಬಲ್ ಹ್ಯಾಂಡೆಡ್ ಜೆಸ್ಚರ್ಸ್ ಆಗಿರ್ಬೋದು, ನಮ್ಮ ನಾಟ್ಯಶಾಸ್ತ್ರದಲ್ಲಿರೋದು ಅದನ್ನೆಲ್ಲ ಅವ್ರು ಕಲ್ತ್ಕೋತಾರೆ. ಸೊ ಡೆಪ್ತಲ್ಲಿ ಇದನ್ನು ಎಷ್ಟು ನಾವು ನಮ್ಮ ಭಾರತದ ಒಂದು ಸಂಸ್ಕೃತಿಯನ್ನು ನಾವು ಪಸರಿಸ್ಬೋದು ಟ್ರೈ ಮಾಡ್ತಾ ಇದ್ದೀನಿ. ವಂಡರ್ಫುಲ್. ಭಾಳ ಖುಷಿ ಆಯ್ತು ನನಗೆ. ನೀವು 22 ವರ್ಷಗಳಿಂದ ಕಲಿಸ್ತಾ ಇರುವಂಥ ಈಗ ಇಂಡಿಯನ್ ಆರಿಜಿನ್ ಮಕ್ಕಳೂ ಇದ್ದಾರೆ ಮತ್ತು ಅಮೆರಿಕನ್ ನೆಟಿವ್, ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದಿರುವಂಥ ಅಮೆರಿಕನ್ ಪೇರೆಂಟ್ಸ್ ಮಕ್ಕಳು ಕೂಡ ಇರ್ತಾರೆ ಅಲ್ವಾ? ಹೌದು. ಸೊ ಏನು ವ್ಯತ್ಯಾಸ ಕಾಣುತ್ತೆ ಈ ಇಬ್ಬರು ವಿದ್ಯಾರ್ಥಿಗಳಲ್ಲಿ ನಿಮಗೆ, ಅಥವಾ ಕಾಣಲ್ವಾ ಏನು? ನಾನು ಒಂದು ಹೇಳೋಕೆ ಇಷ್ಟಪಡ್ತೀನಿ. ಇವಾಗ ಪೇರೆಂಟ್ಸ್ಗಳಿಗೆ ನಮ್ಮ ಕಲ್ಚರ್ ಬಿಡೋದು ಬೇಡ ಅಂತ ಅನ್ಸಿರುತ್ತೆ. ಯಾರಿಗೆ ನಮ್ಮ ಸ್ಥಳೀಯ ಇಂಡಿಯಾದಿಂದ ಮೂವ್ ಆಗಿರುವಂಥ ಪೇರೆಂಟ್ಸ್, ಅವ್ರ ಇಂಟೆನ್ಷನ್ ಏನಂದರೆ, ಇವಾಗ ಯಾರೋ ಒಂದು ಭಗವದ್ಗೀತೆದು ಒಂದು ವರ್ಸ್ ಕೇಳಿದ್ರೆ ನಮ್ಮ ಮಕ್ಳಿಗೆ ಗೊತ್ತಿರಲಪ್ಪ, ಇಲ್ಲಾಂದರೆ ಮಾನ ಮರ್ಯಾದೆ ಪ್ರಶ್ನೆ ಅಂತ ಅವ್ರಿಗೆ ಅನಿಸ್ತಾ ಇರುತ್ತೆ. ಬಟ್ ಅಲ್ಲಿರುವಂಥ ಅಮೇರಿಕನ್ ಪೇರೆಂಟ್ಸ್ಗೆ ಅದಿಲ್ಲ. ಸೊ ಅದಿಲ್ಲದೆ ಇರೋದ್ರಿಂದ ಅವ್ರ ಕಮಿಟ್ಮೆಂಟ್ ಏನೋ, ಇದು ನೋಡೋಕ್ಕೆ ಚೆನ್ನಾಗಿದೆ, ವೇಷಭೂಷಣಗಳು ಚೆನ್ನಾಗಿದೆ, ನಾನು ಚೆನ್ನಾಗಿ ಕಾಣಬೇಕು, ಆ ಉದ್ದೇಶದಿಂದ ಆ ಮಕ್ಕಳು ಅದನ್ನು ಚೆನ್ನಾಗಿ ಕಲ್ತ್ಕೋತಾರೆ. ಈ ನಮ್ಮ ಸಂಸ್ಕೃತಿ ಬಗ್ಗೆ ತಿಳ್ಕೊಳ್ಳೋಣ ಅನ್ನೋ ಉದ್ದೇಶದಿಂದ ಈ ನಮ್ಮ ಸ್ಥಳೀಯ ಭಾರತದ ಪೇರೆಂಟ್ಸ್ ಆಗಿರುವಂತಹ ಮಕ್ಕಳು ಅದನ್ನು ಅವ್ರು ಕಲ್ತ್ಕೋತಾರೆ. I have been very serious about dance for over 4 years of my life, and I have been dancing since I was 5 years old.
dance class helps me understand how there are so many goddesses and goddesses in the world. Mostly, it always talks about Hinduism and how there's always something special about each goddess and god. Why, like, culture mostly is important to me, and why I understand culture the most is because food is like when I eat Indian food in India and America, there's differences in spices and tastes. My favorite part of about being a dancer is learning stuff that I've not learned before. ಡೆಡಿಕೇಶನ್ ಅಂತ ನೋಡೋದಾದರೆ ಸುಮ್ಮನೆ ಕೇಳ್ತಿರೋದು ಔಟ್ ಆಫ್ ಕ್ಯೂರಿಯಾಸಿಟಿ ಯಾರ ಹತ್ರ ಜಾಸ್ತಿ ಇರುತ್ತೆ? ನಾನು 3 ಕಡೆ ಕಂಪೇರ್ ಮಾಡ್ತೀನಿ. ನಾನು ಬಂದಾಗ ಇಲ್ಲಿ ನನ್ನ ಅಪ್ಪನ ಸ್ಕೂಲು ಶ್ರೀ ದುರ್ಗಾ ಪರಮೇಶ್ವರಿ ನೃತ್ಯ ನಿಕೇತನದಲ್ಲೂ ನಾನು ಹೇಳ್ಕೊಡ್ತೀನಿ. ನಿಮ್ಮ ತಂದೆಯ ಸ್ಕೂಲ್ ಈಗಲೂ ಕೂಡ ರನ್ನಿಂಗಲ್ಲಿದೆ? ಹೌದು, ರನ್ ಆಗ್ತಾ ಇದೆ. ಹೌದು, 2 ಕಡೆ. ಎಲ್ಲೆಲ್ಲಿ ನಡೀತಾ ಇದೆ? ಒಂದು BTM ಲೇಔಟ್ನಲ್ಲಿ ನಡೀತಾ ಇದೆ, ಒಂದು ಮೈಕೋ ಲೇಔಟ್ನಲ್ಲಿ ನಡೀತಾ ಇದೆ. ಶ್ರೀ ದುರ್ಗಾ ಪರಮೇಶ್ವರಿ ನೃತ್ಯ ನಿಕೇತನ್ ಅಂತ ಇವ್ರ ತಂದೆಯವರು ಶುರು ಮಾಡಿರುವಂಥದ್ದು. 50 ವರ್ಷಗಳ ಕಾಲ ನಡೆಸಿದ್ದಾರೆ ಅವರು. ನಮ್ಮ ಅಪ್ಪ 50ನೇ ವರ್ಷಕ್ಕೆ ಕಾಲಿಡುವ ಒಂದು 3 ತಿಂಗಳ ಹಿಂದೆ ಅವ್ರು ತೀರ್ಕೊಂಡ್ಬಿಟ್ರು. ಸೊ ಹಾಗಾಗಿ 50ನೇ ವರ್ಷದ ವಾರ್ಷಿಕೋತ್ಸವದಿಂದ ಶುರು ಮಾಡ್ಕೊಂಡಿದ್ದು ನನ್ನ ಜರ್ನಿ. ನಾನು 17 ವರ್ಷ ಹೇಳ್ಕೊಟ್ಟಿದ್ದೀನಿ. ಇವಾಗ ಅದು ಆಲ್ಮೋಸ್ಟ್ 69th ಇಯರ್ ಬರ್ತಾ ಇದೆ. ಸೊ ಈಗ ನನ್ನ ನೀಸ್ ಅದನ್ನು ನೋಡ್ಕೋತಾ ಇದ್ದಾಳೆ. ಓಕೆ 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 ನೀವೇ ಹೇಳ್ತಾ ಇದ್ರಿ 3 ಥರ ಮಕ್ಕಳಿದ್ದಾರೆ. ಇಲ್ಲಿರೋ ಮಕ್ಕಳಿಗೆ ವಾರದಲ್ಲಿ 2 ಸರಿ ಡಾನ್ಸ್ ಕ್ಲಾಸ್ ಸಿಗುತ್ತೆ. ಅಂದರೆ ಇಲ್ಲಿ ಬೆಂಗಳೂರಿನಲ್ಲಿರೋ ಮಕ್ಕಳಿಗೆ ಅವರಿಗೆ ಒಂದೊಂದು ಕ್ಲಾಸ್ 1 ಗಂಟೆ 1.5 ಗಂಟೆ ಸಿಗುತ್ತೆ. ಅವ್ರು ಕಲ್ತ್ಕೊಳ್ಳೋ ಅಂತಹ ಒಂದು ವರ್ಷದಲ್ಲಿರುವಂಥ ಒಂದು ಸಬ್ಜೆಕ್ಟನ್ನು ನನ್ನ ಸ್ಥಳೀಯ ಅಮೆರಿಕಾದಲ್ಲಿ ಹುಟ್ಕೊಂಡಿರೋ ಮಕ್ಕಳಿಗೆ ನಾನು 6 ತಿಂಗಳಲ್ಲಿ ಹೇಳ್ಕೊಡ್ತೀನಿ. ಏಕೆಂದರೆ ಅವರು ನನ್ನ ಜೊತೆ 3 ಗಂಟೆ ಅಲ್ಲಿ ಒಂದು ಕ್ಲಾಸಲ್ಲಿ ವಾರಕ್ಕೆ ಒಂದೇ ದಿವಸ ಇರೋದು ಮಕ್ಳಿಗೆ ಟೈಮು. ಏಕೆಂದರೆ ಏನೇನೋ ಆ್ಯಕ್ಟಿವಿಟೀಸ್ ಮಾಡ್ತಾರೆ, ಟೆನ್ನಿಸ್ ಇರುತ್ತೆ, ಅವ್ರಿಗೆ ಇದು ಏನು ರೊಬಾಟಿಕ್ಸು ಏನೇನೋ ಮಾಡ್ಕೊಂಡಿರ್ತಾರೆ. ಸೊ ಹಾಗಾಗಿ ವಾರಕ್ಕೊಂದೇ ದಿವಸ 3 ಗಂಟೆ ಕಲ್ತ್ಕೋತಾರೆ. ಆದರೆ ಕಮಿಟ್ಮೆಂಟ್ ಅಮೆರಿಕದ ಮಕ್ಕಳದ್ದು ಜಾಸ್ತಿ ಇದೆ. ಫೋಕಸ್ ತುಂಬ ಚೆನ್ನಾಗಿದೆ. ಏಕೆಂದರೆ ಅವರು ಏನು ಕೈಲಿ ತೊಗೊಂಡ್ರು ಅದನ್ನು ಮಾಡಲೇಬೇಕು, ಇಲ್ಲಾಂದರೆ ಅದು ಆಗಲ್ಲ. ಆ ಒಂದು ಆಟದಿಂದ ಮಾಡ್ತಾರೆ. ಅದೇ ನೀವು ಅಮೇರಿಕನ್ ಮಕ್ಕಳು, ಕಾಲೇಜ್ ಮಕ್ಕಳು ಟೋಟಲಿ ಫಾರಿನ್ನು. ಈಗ ಅರಮಂಡಿಲಿ ಕೂತ್ಕೋಬೇಕು, ಡೆಮಿ ಪ್ಲೇ ಅಂತ ಹೇಳ್ತೀವಿ ನಾವು. ಅದು ಕಷ್ಟ. ಅದು ಒಂದು ಬಾಡಿನ ಹಿಂಗೆ ಕೂತ್ಕೊಂಡು ಕಾಲಗಲ ಮಾಡಿ ಕೂತ್ಕೊಳ್ಳೋದು. ಅವ್ರು ಹಿಂದೆ ಬಗ್ತಾ ಇರ್ತಾರೆ, ಇಲ್ಲ ನೀನು ಹೀಗೆ ಅವ್ರಿಗೆ ಇನ್ನೊಂದು ಥರ ಬೇರೆ ಸ್ಟ್ರೆಂತು. ಟೀಚರ್ ನನಗೆ ಬರ್ತಾ ಇಲ್ಲ ಅಂತ ಇದ್ದಾರೆ, ನನಗೆ ಬರಲೇಬೇಕಿದು. ಯಾಕೆಂದರೆ 6 ಪಾಯಿಂಟ್ ಪ್ರೋಗ್ರಾಮು, ಅದರಲ್ಲಿ 100 ಮಾರ್ಕ್ಸ್ ಇರುತ್ತೆ. ಸೊ 100 ಮಾರ್ಕ್ಸಲ್ಲಿ ಅವ್ರು ತೊಗೊಳ್ಳಿಲ್ಲ ಅಂದರೆ ಸೊ they're equally good. ಏಕೆಂದರೆ ಅಲ್ಲಿರೋ ಮಕ್ಕಳು ಅವರು ಚೂರು ಬೇರೆ ಥರದ್ದು ಕಂಟೆಂಪ್ರರಿ ಅಥವಾ ಬ್ಯಾಲೆ ಕಲ್ತಿರ್ತಾರೆ. ಬಟ್ ಅವ್ರು ಮಾಡೋ ಒಂದು ಡೆಡಿಕೇಷನ್ನಿಗೆ ಯು ವಿಲ್ ಫೀಲ್ ಸೋ ಪ್ರೌಡ್. ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವ್ರು ನಮ್ಮ ಒಂದು ಸಂಸ್ಕೃತಿನ ಅಂತ ಅನ್ಸುತ್ತೆ. ಸೊ ಈಕ್ವಲಿ ಸ್ಥಳೀಯ ಮಕ್ಕಳಾಗಿರ್ಬೋದು ಅಥವಾ ನಮ್ಮ ಭಾರತದ ಪೇರೆಂಟ್ಸ್ ಕುಟ್ಕೊಂಡಿರೋ ಮಕ್ಕಳಾಗಿರ್ಬೋದು, ಅವರ ಫೋಕಸ್ ಲೆವೆಲ್ ಈಸ್ ಎಕ್ಸ್ಟ್ರೀಮ್ಲಿ ಹೈ. ನಾವು as teachers ನಾವು ಡೆಡಿಕೇಟ್ ಮಾಡಿದ್ರೆ ನಥಿಂಗ್ ಲೈಕ್ ಇಟ್, our culture will stay for 10 generations to come. She's also very inspirational because to listen to her dance journey and what she does, it makes you think like, wow, I can really go through this. This is something I could experience as well maybe one day, which pushes all of us through. I was impressed, honestly, because from all the dance teachers I've had, they've all just did this as a hobby. But for Akka, this is her life. This is her commitment, which is, it's impressive, really. ನೀವು ಒಬ್ಬರೇ ಟೀಚ್ ಮಾಡೋದು ಬೇರೆ ಯಾರಾದರೂ ಇದ್ದಾರಾ? ನಂದೊಂದು ಸ್ಟ್ರೇಂಜ್ ಕಾನ್ಸೆಪ್ಟ್. ಬೇಸಿಕ್ ನಾವು ಚೆನ್ನಾಗಿ ಗುರುಗಳಾಗಿ ಹೇಳ್ಕೊಳ್ದೇ ಇದ್ದರೆ ಇನ್ನು ಮುಂದೆ ಏನು ಅವ್ರಿಗೆ ದೊಡ್ಡ ಗುರುಗಳು ಬಂದು ಹೇಳ್ಕೊಟ್ರು ಅದನ್ನು ಕಲಿಯೋಷ್ಟು ಕೆಪಾಸಿಟಿ ಇರಬೇಕು. ಯಾಕೆಂದರೆ ಸಮ್ಮರ್ ಆಗುವಾಗ ನಾನು ಇಲ್ಲಿಂದ ಒಂದು 20 ದಿವಸಕ್ಕೆ 30 ದಿವಸಕ್ಕೆ ಅಂತ ಬೇರೆ ಟೀಚರ್ಸ್ ಕರ್ಸ್ಕೊತೀನಿ. ಎಲ್ಲಿ ಸ್ಥಳೀಯ ಬೆಂಗಳೂರಿನವರಾಗಿರ್ಬೋದು, ಚೆನ್ನೈ ಆಗಿರ್ಬೋದು, ಪ್ರೊಫೆಸರ್ CV ಚಂದ್ರಶೇಖರಿಂದ ಹಿಡಿದು ಅನುರಾಧ ಶ್ರೀಧರ್ ತನಕ ಬಂದಿದ್ದಾರೆ ಹೇಳ್ಕೊಡೋಕ್ಕೆ. ಶ್ರೀಧರ್ ಸರ್ ಬಂದಿದ್ದಾರೆ. ನನಗೇನು ಅಂದರೆ ಅವರ ಬೇಸಿಕ್ ಚೆನ್ನಾಗಿಲ್ಲ ಅಂದರೆ ಈ ಥರ ದೊಡ್ಡ ಗುರುಗಳು ಬಂದಾಗ ಅವ್ರು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾರೆ. ನೀವು ದೊಡ್ಡ ಗುರುಗಳೇ ಅಲ್ವಾ? ಅವ್ರಿಗೆಲ್ಲ ಕಂಪೇರ್ ಮಾಡಿದ್ರೆ ನಾವೇನೂ ಇಲ್ಲ. ಸೊ ಹಾಗಾಗಿ ನನಗೆ ಅಂತ ನಾನು ಅಸಿಸ್ಟೆಂಟ್ಸ್ನ ಇಟ್ಕೊಂಡಿಲ್ಲ. ಪರ್ಪಸ್ಲಿ ಏನಕ್ಕೆ ಅಂದರೆ ನನ್ನ ಫಸ್ಟ್ ಹ್ಯಾಂಡ್ ನಾನೇನು ಕಲ್ತಿದ್ದೀನೋ ಅದನ್ನು ನಾನು ಧಾರೆ ಎರಿತೀನಿ. ನಂತರ ಬರುವಂಥ ಗುರುಗಳು ಅದನ್ನು ಸರಾಗವಾಗಿ ಅವ್ರಿಗೆ ಇನ್ನೂ ಚೆನ್ನಾಗಿ ಹೇಳ್ಕೊಡ್ಬೋದು, ಆ ಒಂದು ಉದ್ದೇಶದಿಂದ. ವೆರಿ ನೈಸ್. ನೀವು ಟೂರ್ ಮಾಡ್ತಾ ಇದ್ದೀರಲ್ಲ ಈಗಲೂ ಕೂಡ, ಈಗ ಭಾರತಕ್ಕೆ ಬಂದಿದ್ದೀರಾ ಮತ್ತು ಟೂರ್ ನಿಮ್ಮ
ನಿಮ್ಮ ಟೂರ್ ಬಗ್ಗೆ ಹೇಳಿ. ಈ ಥರ ಪ್ರತಿ ವರ್ಷ ಮಾಡ್ತೀರಾ ಅಥವಾ ಹೇಗೆ? ಈಗ ಎಲ್ಲೆಲ್ಲಿ ಹೋದ್ರಿ, ಎಲ್ಲೆಲ್ಲಿ ಹೋಗ್ತಾ ಇದ್ರೆ ಅದ್ರ ಬಗ್ಗೆ ಹೇಳ್ಬೋದು? ಈ ವರ್ಷ ನಾವು ಪರ್ಪಸ್ ಆಗಿ ಬೇರೆ ಒಂದು ಇಂಟೆನ್ಷನ್ ಇಟ್ಕೊಂಡು ಬರೀ ನಮ್ಮ ಒಂದು 6 ಜನ ನಾವು ಬಂದಿರೋದು ಈ ಸರಿ. 3 ಜನ ಸೀನಿಯರ್ಸು, 3 ಜನ ಇಂಟರ್ಮೀಡಿಯೇಟ್ ಡಾನ್ಸರ್ಸು. ಇಂಟರ್ಮೀಡಿಯೇಟ್ ಅಂದರೆ 12 ವರ್ಷ ಆ ಮಕ್ಕಳಿಗೆ, ಸೀನಿಯರ್ಸ್ ಅಂದರೆ ಒಂದು 15-16 ವರ್ಷದ ಮಕ್ಕಳು. ಸೊ ರೀಸನ್ ಈ ಸರಿ ಏನಾಯಿತು ಅಂದರೆ, ಏನೇನೋ ಮಾಡ್ತೀವಿ, ಆದರೆ ಭಾರತದ ಕಲ್ಚರ್ನ ನಾವು ಭಾರತದಲ್ಲಿ ಹೇಗೆ ನಡ್ಸ್ಕೊಂಡು ಬರ್ತಾ ಇದ್ದಾರೆ ಅದನ್ನು ನಾವು ಹೇಗೆ ಅಮೇರಿಕಾದಲ್ಲಿ ನಾವು ಗಟ್ಟಿಯಾಗಿ ಅದನ್ನು ಜೋಪಾನ ಇಟ್ಕೊಂಡು ಬರ್ತಾ ಇದ್ದೀವಿ, ಅದ್ರದ್ದು ಒಂದು ಕಂಪ್ಯಾರಿಸನ್ ಮಾಡೋಣ ಅಂತ ನಾವು ಹೆನ್ರಿ ನೇವಿಸನ್ ಅಂತ ಎಮ್ಮಿ ವಿನ್ನರ್ ಅವರು, ಆ ಒಂದು ಡಿರೆಕ್ಟರು ಮತ್ತು ಸಿನಿಮಾಟೋಗ್ರಫರ್ನ ಕರ್ಕೊಂಡು ನಾವು ಈ ಸರಿ ಇಂಡಿಯಾಗೆ ಬಂದಿದ್ದೀವಿ. ಬಂದ ಕೂಡಲೇ ನಾವು ಮಂಗಳೂರಿನಲ್ಲಿ ಒಂದು ರಾಘವೇಂದ್ರ ಮಠದಲ್ಲಿ ಡಾನ್ಸ್ ಮಾಡಿದ್ವಿ. ಅದಾದ ನಂತರ ನಾವು ಕರಾವಳಿ ಉತ್ಸವ 2025ನಲ್ಲೂ ಡಾನ್ಸ್ ಮಾಡಿದ್ವು. ಅದಾದ ನಂತರ ನಾವು ಸೌತ್ ಕೊರಿಯಾಗೆ ಇಂಡಿಯನ್ ಎಂಬಸಿ ಕರೆಸ್ಕೊಂಡ್ರು ನಮ್ಮನ್ನು. ಅಲ್ಲೊಂದು 3 ಶೋಸ್ ಮಾಡಿದ್ವು, 2 ವರ್ಕ್ಶಾಪ್ ಮಾಡಿದ್ದೀವಿ. ಸೊ ಅಲ್ಲಿ ನ್ಯಾಮಿ ಐಲ್ಯಾಂಡ್ ಅಂತ ಒಂದು ಚಿಕ್ಕ ಜಾಗ ಇದೆ, ಅಲ್ಲೊಂದು ಬ್ಯೂಟಿಫುಲ್ ಆರ್ಟ್ ಸೆಂಟರ್ ಇದೆ. ಅಲ್ಲಿ ಮ್ಯಾಜಿಕ್ ಹಾಲ್ನಲ್ಲಿ ನಾವು ಒಂದಷ್ಟು ವರ್ಕ್ಶಾಪ್ಸು, ಅಂದರೆ ಯಾರಿಗೆ ಬೇರೆ ಬೇರೆ ಕಂಟ್ರಿಯಿಂದ ಬಂದಿರುವಂಥ ಒಂದು ವಿಸಿಟ್ ಮಾಡ್ತಾ ಇರೋ, ನ್ಯಾಮಿ ಐಲ್ಯಾಂಡ್ ವಿಸಿಟ್ ಮಾಡ್ತಾ ಇರೋಂಥ ಗೆಸ್ಟ್ಗಳಿಗೆ ಒಂದು 2 ವರ್ಕ್ಶಾಪ್ಸ್ ಇಟ್ಕೊಂಡಿದ್ವು. ಇದಾದ ನಂತರ ಒಂದು 3 ಶೋ ಮಾಡಿದ್ವು ವಿತಿನ್ ಸಿಯೋಲ್, ಕೊರಿಯಾ. ಅದಾದ ನಂತರ ನಾವು ಇಲ್ಲಿ ಬೆಂಗಳೂರಿನಲ್ಲಿ ಬಂದು ಶೋ ಮಾಡಿದ್ವು ನಿನ್ನೆ ಅಯ್ಯಪ್ಪ ದೇವಸ್ಥಾನದಲ್ಲಿ, ಇಲ್ಲೇ ಬನ್ನರ್ಘಟ್ಟದಲ್ಲಿ. ಸೊ ಅದಾದ ನಂತರ ನಾವು ಇವತ್ತು ರಾತ್ರಿ ಭುವನೇಶ್ವರ್ ಹೋಗ್ತಾ ಇದ್ದೀವಿ ಟು ಪರ್ಫಾರ್ಮ್ ಇನ್ ದೇವದಾಸಿ ಡಾನ್ಸ್ ಫೆಸ್ಟಿವಲ್ ಇನ್ ನಿಯರ್ ಪೂರಿ ಜಗನ್ನಾಥ್. ಅದಾದ ನಂತರ ವಿಲ್ ಬಿ ಟ್ರಾವೆಲಿಂಗ್ ಟು ಕಾರೈಕುಡಿನಲ್ಲಿ ಇದು ಏನು ಕಾರೈಕುಡಿ ಡಾನ್ಸ್ ಫೆಸ್ಟಿವಲ್ ಅಂತ ವಿ ಆರ್ ಪರ್ಫಾರ್ಮಿಂಗ್ ದೇರ್. ಅದಾದ ನಂತರ ಮುಂಬೈನಲ್ಲಿ ವಿ ಆರ್ ಪರ್ಫಾರ್ಮಿಂಗ್ ಅಟ್ ಮೈಸೂರು ಆಡಿಟೋರಿಯಂ. ಇದಾದ ನಂತರ ಐಡಿಯಾ ನಮ್ಮದೇನು ಅಂದರೆ, ನಾವು ಇಂಡಿಯಾನಲ್ಲಿ ಈ ಒಂದು ಆರ್ಟ್ ಫಾರ್ಮ್ನ ಹೇಗೆ ಗುರುಗಳಿಂದ ಕಲ್ತ್ಕೋತೀವಿ, ಇಲ್ಲಿ ಸ್ಥಳೀಯರು ಏನು ಥರ ಊಟ ಮಾಡ್ತಾರೆ, ಇಲ್ಲಿ ಸ್ಥಳೀಯರು ಹೇಗೆ ಜೀವನ ಮಾಡ್ತಾರೆ. ಈಗ ಬಂದಿರೋ ಇಂಡಿಯನ್ಸ್ ಗೊತ್ತು ಇಂಡಿಯಾ ಹೇಗೆ ಅಂತ, ಬಟ್ ಆದರೆ ಅಮೇರಿಕಾನಲ್ಲಿರುವಂಥ ಆ ಸ್ಥಳೀಯರಿಗೆ ಇಂಡಿಯಾನ ಹೇಗೆ ಅಂತ ಅವರು ಜ್ಞಾಪಿಸ್ಕೋಬೇಕು. ಇಂಡಿಯಾ ಅಂದರೆ ಇವಾಗ ಒಂದು ಕರಿಕ್ಯುಲಮ್ ಅಂತ ನಾವು ಸ್ಕೂಲಲ್ಲಿ ಮಾಡಿದ್ರೆ, ಸ್ಕೂಲಿನ ಮಕ್ಕಳು ಏನು ಇಂಡಿಯಾನಲ್ಲಿ ಎಲ್ಲ ಹಟ್ಟಿದೆ ಹಾಗೆ ಅವ್ರು ಅಂದ್ಕೊಂಡಿರೋದು. ಇಂಡಿಯಾನಲ್ಲಿ ಯಾರಿಗೂ ಊಟ ಇಲ್ಲ, ಎಲ್ಲರೂ ದಾರಿನಲ್ಲಿ ಭಿಕ್ಷೆ ಬೇಡ್ತಾ ಇರ್ತಾರೆ, ಆ ಥರದ್ದು ಒಂದು ನೋಷನ್. ಅದನ್ನೆಲ್ಲ ಚೇಂಜ್ ಮಾಡಬೇಕು. ಯಾಕೆಂದರೆ ವಿ ಬ್ರಿಂಗ್ ಟೆಕ್ನಾಲಜಿ ಟು ದ ರೆಸ್ಟ್ ಆಫ್ ದ ವರ್ಲ್ಡ್. ಅಷ್ಟು ಪವರ್ ಇದೆ ನಮಗೆ. ಅದನ್ನು ನಾವು ತೋರಿಸ್ತಾ ಇದ್ದರೆ, ಸ್ಕೂಲ್ನಲ್ಲಿ ಮಕ್ಕಳು ಓದ್ತಾ ಇರೋದು ನಾವು ಪಾವರ್ಟಿ ಕಂಟ್ರಿ, 2nd ಲಾರ್ಜೆಸ್ಟ್ ಪಾಪ್ಯುಲೇಟೆಡ್ ಕಂಟ್ರಿ ಹಾಗೆ ನೋಡ್ತಾ ಇದ್ದಾರೆ. ಸೊ ನಾವೇನು ಅಂದ್ಕೊಂಡ್ವಿ ಅಂದರೆ, ಸ್ಥಳೀಯ ಊಟ ಆಗಿರ್ಬೋದು, ಸ್ಥಳೀಯ ನೃತ್ಯ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ನಮ್ಮ ದೇವಸ್ಥಾನಗಳಾಗಿರ್ಬೋದು, ಇದನ್ನೆಲ್ಲ ಒಂದು ಡಾಕ್ಯುಮೆಂಟ್ರಿ ಥರ ಮಾಡಿ, ಐಡಿಯಾ ಏನು ಅಂದರೆ ಆಸ್ಕರ್ ತನಕ ತೊಗೊಂಡು ಹೋಗೋಕ್ಕಾಗತ್ತಾ, ಅದೊಂದು ಟ್ರೈ. ಸೊ ಅದನ್ನು ಹೆನ್ರಿ ಅವರು ಅದನ್ನು ಡಾಕ್ಯುಮೆಂಟ್ರಿ ಮಾಡಿ, ಅದಕ್ಕೆ ಬೇಕಾಗಿರುವಂಥ ಕಂಟೆಂಟನ್ನು ನಾವು ಕನ್ಸೈಸ್ ಮಾಡಿ 26 ನಿಮಿಷದ ಡಾಕ್ಯುಮೆಂಟ್ರಿ ಮಾಡಬೇಕು ಅಂತಿದ್ದೀವಿ. ಅದು ಅಲ್ಲಿ ತನಕ ಹೋಗದೇ ಇದ್ರೂ ಪರವಾಗಿಲ್ಲ, ನಾವು ಎಜುಕೇಷನ್ ಸಿಸ್ಟಮನ್ನು ಟ್ಯಾಪ್ ಮಾಡಿದ್ದೀವಿ. ಎಲ್ಲಿ ಸ್ಕೂಲುಗಳಿದೆಯೋ ಎಲ್ಲರಿಗೂ ಹೋಗಿ ಇದ್ರದ್ದೊಂದು ಸ್ಯಾಂಪಲ್ಸ್ ಕೊಡ್ತಾ ಇದ್ದೀವಿ. ಇದಲ್ಲದೆ ಅಲ್ಲಿ ಲೋಕಲ್ ಟೆಲಿವಿಷನ್ ಒಂದಿದೆ, ಎಜುಕೇಷನಲ್ ಎನ್ಹ್ಯಾನ್ಸ್ಮೆಂಟ್ ಪ್ರೋಗ್ರಾಮ್ ಅಂತ ಒಂದು ಹಾಕ್ತಾರೆ ಒಂದೊಂದು ವರ್ಷ. ಸೊ ಅದಕ್ಕೂ ನಾವು ಇದನ್ನು ನಾಮಿನೇಟ್ ಮಾಡಿ ಅಂತ ಕೇಳ್ಕೊಂಡಿದ್ದೀವಿ. ಸೊ ನಮ್ಮ ಭಾರತದ ಸಂಸ್ಕೃತಿ ಆಗಿರ್ಬೋದು, ಕಲ್ಚರ್ ಆಗಿರ್ಬೋದು, ನಮ್ಮ ಚಿಕ್ಕ ಊರಾಗಿದ್ದಿರ್ಬೋದು, ಜನ ಹೇಗೆ ಅವರವರ ಜೀವನ ಮಾಡ್ತಾ ಇದ್ದಾರೆ, ಜನ ಹೇಗೆ ಅವರವರ ತಿಂಡಿಯಾಗಲಿ ಊಟಕ್ಕಾಗಲಿ ಒಂದು ಉತ್ಸಾಹದಿಂದ ಅದನ್ನು ಬೇರೆಯವ್ರಿಗೆ ಒಂದು ಸ್ವಾಗತ ಮಾಡಿ ತಿನ್ನಿಸ್ತಾ ಇದ್ದಾರೆ. ಅದಲ್ಲದೆ ನಮ್ಮ ಒಂದು ದೇಶ ಎಷ್ಟು ಇಂಪ್ರೂವ್ಡ್ ದೇಶ, ಅದನ್ನೆಲ್ಲ ಅಲ್ಲಿಯ ಸ್ಥಳೀಯರಿಗೆ ಒಂದು ಎಜುಕೇಟ್ ಮಾಡೋಣ ಈ ಡಾಕ್ಯುಮೆಂಟ್ರಿಯಿಂದ ಅಂತ ನಾವೊಂದು ಟ್ರಯಲ್. ವಂಡರ್ಫುಲ್. ಈಗ ನೀವು ಪರ್ಫಾರ್ಮೆನ್ಸ್ ಅಂತ ಹೇಳಿದ್ರೆ ಅದರಲ್ಲಿ ನೀವು ಮತ್ತು ನಿಮ್ಮ ಶಿಷ್ಯ ಎಲ್ಲರೂ ಡಾನ್ಸ್ ಮಾಡ್ತೀವಿ. ಸೊ ನಾವು ಟ್ರಾವೆಲ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಅಂದರೆ ಭಾರತವನ್ನು ಸುತ್ತಿ ಭಾರತನ ಅರ್ಥ ಮಾಡ್ಕೊಳ್ಳೋಂಥ ಪ್ರಯತ್ನ, ಅಲ್ಲಿನ ಮಕ್ಕಳಿಗೆ ತೋರಿಸುವಂಥ ಪ್ರಯತ್ನ. ಸೊ ಅದ್ರ ಬಗ್ಗೆ ಮಾತಾಡ್ತೀವಿ. ಇನ್ನೂ ಒಂದು ವಿಜಿ ರಾವ್ ಅವರು ಮಾಡ್ತಿರುವಂಥ ಒಂದು ಅದ್ಭುತವಾದ ಕೆಲಸ ಅಂದರೆ, ಅವರು ಒಂದು ಆರ್ಟ್ ಫೆಸ್ಟಿವಲ್ನ ಕ್ಯೂರೇಟ್ ಮಾಡ್ತಾರೆ, ನಡೆಸ್ಕೊಂಡು ಬರ್ತಾ ಇದ್ದಾರೆ. ಕಳೆದ 5 ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದು ಅಮೆರಿಕದ ನ್ಯೂಯಾರ್ಕ್ನ ಕಾರ್ನಿಗಿ ಹಾಲ್ನಲ್ಲಿ. ಕಾರ್ನಿಗಿ ಹಾಲ್ ಅನ್ನೋದೇ ಒಂದು ದೊಡ್ಡ ಒಂದು ವರ್ಲ್ಡ್ಸ್ ನಂಬರ್ ಒನ್ ಹಾಗೆ. ಸೊ ಈ ಫೆಸ್ಟಿವಲ್ ಬಗ್ಗೆ ಹೇಳಿ, ಇದನ್ನು ಯಾಕೆ ನಿಮಗೆ ಮಾಡ್ಬೇಕು ಅನ್ನಿಸ್ತು ಮತ್ತು ಏನಿರುತ್ತೆ ಇದರಲ್ಲಿ?
ನಮ್ಮ ಊರಲ್ಲಿ ಇವಾಗ ನಾವು ಸ್ಥಳೀಯ ಭರತನಾಟ್ಯ ಅಂದರೆ ನಮ್ಮದೊಂದು ದೇವಸ್ಥಾನದಲ್ಲಾಗಿರ್ಬೋದು ಅಥವಾ ಒಂದು ಯಾವುದೋ ಸ್ಕೂಲಿದ್ದು ಒಂದು ಆಡಿಟೋರಿಯಂನಲ್ಲಿ ಎಲ್ಲ ಮಕ್ಕಳು ಒಂದು ಆ್ಯನ್ಯುವಲ್ ಶೋ ಥರ ವರ್ಷನೂ ಯಾರೋ ಮಾಡ್ತಾರೆ, ಅವ್ರವ್ರ ಸ್ಕೂಲ್ನವ್ರು ಮಾಡ್ತಾರೆ. ಆವಾಗ ನನಗನ್ನಿಸ್ತು ಅದರಲ್ಲಿ ಪೊಟೆನ್ಷಿಯಲ್ ಇರುವಂಥ ಇಷ್ಟು ಮಕ್ಕಳಿದ್ದಾರೆ. ಆದರೆ ನಾವು ಅವರನ್ನು ನೋಡಿ ಈ ಒಂದು ನೃತ್ಯನ ಸೀರಿಯಸ್ಸಾಗಿ ನೀವು ತೊಗೊಂಡ್ರೆ ಕಾರ್ನಿಗಿ ಹಾಲ್ ತನಕ ಹೋಗ್ಬೋದು. ಯಾಕೆಂದರೆ ಕಾರ್ನಿಗಿ ಹಾಲ್ನಲ್ಲೆಲ್ಲ ನೀವು ನೋಡೋದು ಪಂಡಿತ್ ರವಿಶಂಕರ್ ಅವ್ರದ್ದು ಆಗಿದ್ದಿರ್ಬೋದು, ಜಾಕಿರ್ ಹುಸೇನ್ ಹೋಗಿ ಅವ್ರು ಕಾನ್ಸರ್ಟ್ ಮಾಡಿದ್ರೆ ನಾವು ಹೋಗಿ ನಮ್ಮ ಹತ್ರ ಹಣ ಇದ್ದರೆ ಒಂದೊಂದು ಟಿಕೆಟ್ ನಿಮಗೆ $180 ಇರುತ್ತೆ. ಸೊ ಅಷ್ಟು ಕೊಟ್ಟು ತೊಗೊಳೋಕೆ ಎಲ್ರಿಗೂ ಶಕ್ತಿ ಇರಲ್ಲ. ಸೊ ಆವಾಗ ಅನ್ನಿಸ್ತು ನಮ್ಮ ಮಕ್ಕಳಲ್ಲಿ ಸೀರಿಯಸ್ನೆಸ್ ಬರಬೇಕು ಅಂದರೆ ಅವ್ರಿಗೊಂದು ಆಪರ್ಚುನಿಟಿ ಕೊಡಬೇಕು. ವರ್ಲ್ಡ್ ಸ್ಟೇಜಲ್ಲಿ ಅವ್ರು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಅಷ್ಟು ಟ್ರೈನಿಂಗೂ ಬೇಕು. ಅಷ್ಟು ಸೀರಿಯಸ್ನೆಸ್ ಅವ್ರು ಕಮಿಟ್ ಮಾಡೋದಾದರೆ ವೈ ನಾಟ್ ಕ್ರಿಯೇಟ್ ಅ ಸ್ಟೇಜ್. ಆ್ಯಂಡ್ ಏನಿಲ್ಲ 400-500 ಮಕ್ಕಳು ಅಲ್ಲಿ ಡ್ಯಾನ್ಸ್ ಮಾಡ್ತಾರೆ. ಅದರಲ್ಲಿ ಒಂದು 5 ಜನ ಸೀರಿಯಸ್ಸಾಗಿ ತೊಗೊಂಡ್ರು ಅಲ್ಲಿ ಇನ್ನೊಂದು ಸ್ಟೆಪ್ ಮುಂದೆ ಹೋಗ್ತಾ ಇದ್ದೀವಿ ಅಂತ ತಲೆಯಲ್ಲಿ. ಅಲ್ಲಿ ನಾವು ಒಡಿಸ್ಸಿ ಆಗಿದ್ದಿರ್ಬೋದು, ಭರತನಾಟ್ಯಂ ಆಗಿದ್ದಿರ್ಬೋದು, ಕೂಚುಪುಡಿ, ಮೋಹಿನಿ ಅಟ್ಟಂ ಮತ್ತು ಈ ಫೋಕ್ ಫಾರ್ಮ್ಸ್ ಆಫ್ ಇಂಡಿಯಾ, ಕಥಕ್ಕು, ಎಲ್ಲ ಥರದ ಶಾಸ್ತ್ರೀಯ ಮತ್ತು ಫೋಕ್ ಫಾರ್ಮ್ಸ್ ಮಾತ್ರ. ಸಿನಿಮಾ ಡ್ಯಾನ್ಸಿಗೆ ತುಂಬ ವ್ಯಾಲ್ಯೂ ಇದೆ ಅಲ್ಲಿ, ಏಕೆಂದರೆ ಎಲ್ಲ ಮಕ್ಕಳಿಗೂ ಸಿನಿಮಾದ ಹಾಡುಗಳು ಗೊತ್ತು, ಅದಕ್ಕೆ ಡ್ಯಾನ್ಸ್ ಮಾಡೋಕ್ಕೆ ಟೀಚರ್ಸ್ ತುಂಬ ಜನ ಇದ್ದಾರೆ. ಆದರೆ ಕ್ಲಾಸಿಕಲ್ ಬೋರಿಂಗ್ ಅಂತ ಆ ಒಂದು ಲೆವೆಲ್ಗೆ ಪೇರೆಂಟ್ಸ್ಗೂ ಬಂದುಬಿಟ್ಟಿದೆ, ಮಕ್ಳಿಗೂ ಬಂದುಬಿಟ್ಟಿದೆ. ಇಲ್ಲ, ಕ್ಲಾಸಿಕಲ್ ಮಾಡಿದ್ರೆ ಅದರಲ್ಲಿರೋ ಸತ್ವನೇ ಬೇರೆ, ಅದರಲ್ಲಿರುವಂಥ ಬೆಳವಣಿಗೆ ಮಕ್ಕಳಿಗೆ ನಮ್ಮ ಭಾರತದ ಬಗ್ಗೆ ತಿಳ್ಕೊಳ್ಳೋಷ್ಟು ತುಂಬ ಇದೆ. ಸೊ ಅದನ್ನು ನಾವು ಹೇಗೆ ಗಟ್ಟಿ ಹಿಡಿಯೋದು? ಈ ಥರದ್ದೊಂದು ಫೆಸ್ಟಿವಲ್ ಮಾಡಿದ್ರೆ ಈ ಮಕ್ಕಳು ಸೀರಿಯಸ್ಸಾಗಿ ತೊಗೊಂಡು ಅದೇನು ಒಂದೊಂದು ಪೀಸ್ ಮಾಡ್ತಾರೋ ಅದನ್ನು ನೀಟಾಗಿ ಡೆಪ್ತಲ್ಲಿ ಕಲ್ತ್ಕೊಂಡು ಅಲ್ಲಿ ಬಂದು ಮಾಡ್ತಾರೆ. ಸೊ ಪ್ರೊಫೆಷ್ನಲ್ ಕ್ವಾಲಿಟಿ ಡ್ಯಾನ್ಸಸ್ಸನ್ನು ಪ್ರೊಡ್ಯೂಸ್ ಮಾಡೋಕ್ಕೆ ಇದು ಒಂದು ಮಾಧ್ಯಮ ಅಂತ ಅಂದ್ಕೊಂಡು ನಾನು ಈ ಒಂದು ಫೆಸ್ಟಿವಲ್ ನಾನು ಆರ್ಗನೈಸ್ ಮಾಡ್ತಾಯಿದ್ದೀನಿ.